ಮತ್ತು ಈ ವಯಸ್ಸಾದಂಥ ಆಟಗಾರರು ತಮ್ಮ ಶಕ್ತಿ ತೋರಿಸೋದಕ್ಕಾಗಿ ಎಲ್ಲದಕ್ಕೂ ಇವತ್ತೊಂದು ಈ ಒಂದು ಏನಪ್ಪ ಅಂತಂದ್ರೆ ಸ್ಟೇಜ್ ಆಗಿದ್ದು ಈ IPL ಮ್ಯಾಚ್. ಇಂಥ ಒಂದು ಮ್ಯಾಚ್ ಇವತ್ತು ಏನಪ್ಪ ಅಂದ್ರೆ ಅಹಮದಾಬಾದ್ನಲ್ಲೇ ನಮ್ಮ ನರೇಂದ್ರ ಮೋದಿಯವರ ಸ್ಟೇಡಿಯಮ್ನಲ್ಲೇ ನಡೀತಾ ಇರುವಂಥದ್ದು. ಲಾಸ್ಟ್ ಟೈಮ್ ಇಲ್ಲೇ ನಡೆದಿದ್ದು, ಇಲ್ಲೇ ಗೆದ್ದಿದ್ದು RCB. ಈ ಗೆಲ್ಲುವತ್ತ ಮುಖ ಮಾಡಿ ನಿಂತದ, ಫೈನಲ್ಗೆ ಬಂದದ. ಅದ್ರ ಎದುರಾಳಿ ಸಾಮಾನ್ಯನಲ್ಲ. ಶುಭ್ಮನ್ ಗಿಲ್ಲರ 722 ರನ್ ಹೊಡೆದಿದ್ದಾರೆ ಇವತ್ತು ಅವರು. ಶುಭ್ಮನ್ ಗಿಲ್ ಅವರು ಲಾಸ್ಟ್ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿದ್ದಾರೆ. ಒಬ್ಬ ಉತ್ತಮವಾದ ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ, ಭಾರತದ ಕ್ಯಾಪ್ಟನ್ ಸಹಿತ ಇದ್ದಾರೆ. 2028 ಸಹಿತ ಅವ್ರು ಆಗೋ ಸಾಧ್ಯತೆ ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ಈ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಅಂತ ಆಗಿದ್ದಂಥ ನಮ್ಮ ಸೂರ್ಯಕುಮಾರ್ ಯಾದವ್ ಫೇಲ್ಯೂರ್ ಮೋಸ್ಟ್ಲಿ 2020 ವರ್ಲ್ಡ್ ಕಪ್ ಸಹಿತ ಇವ್ರನ್ನ ಕ್ಯಾಪ್ಟನ್ ಮಾಡಿದರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಂದರೆ ಬರೀ ಕೇವಲ ಬ್ಯಾಟ್ ಬೀಸೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಂಯಮದ ನಿಂತು ಆಡುವಂಥದ್ದು ಆಯಿತು, ಫೀಲ್ಡ್ ಸೆಟಪ್ ಮಾಡೋದಾಯಿತು, ಮತ್ತೇನೋ ಆಯಿತು. ಕೊನೆಗೆ ತಾನ ಲೀಡ್ ಮಾಡಿ ಲಾಸ್ಟ್ ಮಂದಲ್ಲೇ, ಅದು ಸಾಮಾನ್ಯರಿಲ್ಲ RR ಟೀಮ್. ಅದರಲ್ಲೂ ಒಬ್ಬ ಗಜಕೇಸರಿ, ಗೊತ್ತಾದ ಹೇಳೋ ಅವಶ್ಯಕತೆ ಇಲ್ಲ, ಒಬ್ಬ ಬೇಬಿ ಬಾಸ್ ಡಾನ್ ವಿರುದ್ಧ ಗೆಲ್ಲೋದು. ಸೂರ್ಯವಂಶಿ ಆ ಹೆಸರು ಕೇಳಿದ ಸಾಗಿ ಇವತ್ತು ಪ್ರತಿಯೊಬ್ಬ ಬೌಲರ್ಗಳು ಕಲಿಸಲಿಸಿದ ಬಂದು ಕಾಡಿದಂಥ ಒಂದು ಅನುಭವ ಆಗುವಂಥದ್ದು. ಒನ್ ಮ್ಯಾನ್ ಶೋ ಆಗಿತ್ತು ಅದು. ಆದರೆ ಇನ್ನೊಂದಿಷ್ಟು ಜನ ಚೆನ್ನಾಗಿ ಆಡಿದರೆ ಅವರು ಫೈನಲ್ಗೆ ಇರ್ತಿದ್ರು ಏನೋ. ಆದರೆ ರೇಗಳು ಇಲ್ಲಿ ನಡೆಯೋದಿಲ್ಲ. ಆದರೆ ಒಬ್ಬ ದಿಟ್ಟ ಆಟಗಾರ, ಸಂಯಮದ ಆಟಗಾರ, ಹೊಡೆತದ ಆಟಗಾರ, ಎಲ್ಲ ಕಡೆಗೂ ಚಂದ್ರ ತಿರುಗಿಸುವಂಥ ಆಟಗಾರ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. 15 ವರ್ಷದ ಹಸುಳೆ ಎಲ್ಲರಿಗೂ ನಿದ್ದೆ ಇಳಿಸ್ಬಿಟ್ಟಿದ್ದು ಬೌಲರ್ಗಳಿಗೆ. ಅದರಲ್ಲೂ ನಿಮಗೆ ಗೊತ್ತಿದ್ದಂಗೆ ಖಗಿ